ಆ್ಯಂಡ್ ಇನ್ಮೇಲಿಂದ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಸಹ ಫಾಲೋ ಮಾಡ್ಬೋದು. ಆ ಇನ್ಸ್ಟಾಗ್ರಾಮ್ ID ನಾನು ನಿಮಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ, ಇಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಅದನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ಹಾಕಿ ಸರ್ಚ್ ಮಾಡಿದ್ರೆ ನನ್ನ ಪ್ರೊಫೈಲ್ ಸಿಗುತ್ತೆ. ಸೊ ದಯವಿಟ್ಟು ಫಾಲೋ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಏನೇ ಅಪ್ಡೇಟ್ಸ್ ಬೇಕಿದ್ರು ಅದರಲ್ಲಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ರಿವ್ಯೂ ವೀಡಿಯೋನ ತಂದಿದ್ದೀನಿ. ಆ ವೀಡಿಯೋನ ತಗೊಳ್ಳೋದಕ್ಕೆ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಲ್ಲಿ ಕೆಳಗಡೆ ರೆಡ್ ಬಟನ್ ಇದೆ, ಸಬ್ಸ್ಕ್ರೈಬ್ ಅಂತ ಅದನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ಮುಂದಿನ ವೀಡಿಯೋ ಅಪ್ಡೇಟ್ಗಳಿಗಾಗಿ ಆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ನಾನಿವತ್ತು ನಿಮಗೆ ವಿಡಿಯೋದಲ್ಲಿ ನಟ ಸಾರ್ವಭೌಮ ಚಿತ್ರದ ನೆನ್ನೆ ಟೈಟಲ್ ಸಾಂಗನ್ನು ರಿಲೀಸ್ ಮಾಡಿದ್ರು. ಸಾರಿ, ನೆನ್ನೆ ರಿವ್ಯೂ ಮಾಡೋಕ್ಕಾಗಿಲ್ಲ, ನೆನ್ನೆ ವರ್ಕಲ್ಲಿ ಇದ್ದಿದ್ದರಿಂದ. ಸೊ ಇವಾಗ ರಿವ್ಯೂವನ್ನು ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಸಾಂಗ್ನ ಕೊರಿಯೋಗ್ರಫಿ ಮಾಡಿರೋದು ಯಾರಪ್ಪ ಅಂತಂದರೆ ಭೂಷಣ್ ಅವರು. ಆ್ಯಂಡ್ ಲಿರಿಕ್ಸ್ ಬರೆದಿರೋದು ಯಾರಪ್ಪ ಅಂದರೆ ಪವನ್ ಒಡೆಯರ್ ಅವರು. ಆ್ಯಂಡ್ ಸಿಂಗರ್ಸ್ ಯಾರಪ್ಪ ಅಂತಂದರೆ ಈ ಸಾಂಗಲ್ಲಿ 3 ಜನ ಸಿಂಗರ್ಸ್ ಇದ್ದಾರೆ, ಮೇಯ್ನ್ ಸಿಂಗರ್ಸು. ಅದ್ಯಾರಪ್ಪ ಅಂತಂದರೆ ಸಂಜಿತ್ ಅವರು, ಆ್ಯಂಟನಿ ದಾಸ್ ಅವರು, ಹಾಗೆ ಜಿತಿನ್ ಅವರು ಈ ಸಾಂಗನ್ನು ಆಡಿದ್ದಾರೆ. ಸೊ ಇವ್ರು 3 ಜನ ಮೇಯ್ನ್ ಸಿಂಗರ್ಸು ಈ ಸಾಂಗ್ಗೆ. ಆ್ಯಂಡ್ ಮ್ಯೂಸಿಕ್ ಕೊಟ್ಟಿರೋದು ಯಾರಪ್ಪ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಡಿ ಇಮ್ಯಾನ್ ಅವರು. ಇನ್ನು ಸಾಂಗ್ನ ಲಿರಿಕ್ಸ್ ಬಗ್ಗೆ ಹೇಳೋದಾದರೆ ಸಿನಿಮಾ ಟೀಮ್ ಹೇಳಿರೋ ಥರ ಇದೊಂದು ಟೈಟಲ್ ಸಾಂಗು ಪ್ಲಸ್ ಒಂದು ಇಂಟ್ರೊಡಕ್ಷನ್ ಸಾಂಗು. ಯಾಕಂದರೆ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಗೊತ್ತಾಗುತ್ತೆ ರವಿಶಂಕರ್ ಅವರು ಯಾರೋ ಇವನು ಅಂತ ಕೇಳ್ತಾರೆ. ಅದರಲ್ಲೇ ಗೊತ್ತಾಗುತ್ತೆ ನಮಗೆ ಈಗ ನೆಕ್ಸ್ಟ್ ಹೀರೋಗೆ ಒಂದು ಇಂಟ್ರೊಡಕ್ಷನ್ ಕೊಡ್ತಾರೆ ಅಂತ. ಸೊ ಇದು ಇಂಟ್ರೊಡಕ್ಷನ್ ಸಾಂಗ್ ಪ್ಲಸ್ ಟೈಟಲ್ ಸಾಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ಈ ಸಾಂಗಲ್ಲಿ ಇಷ್ಟ ಆಗಿದ್ದೇನಪ್ಪ ಅಂತಂದರೆ ಈ ಸಾಂಗಲ್ಲಿ 3 ಜನ ಸಿಂಗರ್ಸ್ನ ಯೂಸ್ ಮಾಡಿದ್ದಾರೆ. ಅದು ನಾನು ಆಗಲೇ ಹೇಳ್ದಂಗೆ ಸಂಜಿತ್ ಹೆಗ್ಡೆ ಅವರು, ಆಂಥನಿ ದಾಸ್ ಅವರು ಮತ್ತು ಜಿತಿನ್ ಅವರು. ಸೊ ಇದರಲ್ಲಿ 3 ಜನ ವೇರಿಯೇಷನ್ಸ್ ಇದೆ ವಾಯ್ಸಲ್ಲಿ, ತುಂಬಾ ಚೆನ್ನಾಗಿದೆ. ಒಂಥರ ಎಲ್ಲರೂ ವಾಯ್ಸ್ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಅದರಲ್ಲಿ ಸ್ಟಾರ್ಟ್ ಮಾಡೋದು ಸಂಜಿತ್ ಹೆಗ್ಡೆ ಅವರು ಸ್ಟಾರ್ಟ್ ಮಾಡ್ತಾರೆ. ಅವ್ರ ವಾಯ್ಸ್ ಅಂತೂ ಸಿಕ್ಕಾಪಡೆ ಚೆನ್ನಾಗಿದೆ. ಸೊ ಅದಾದ ನಂತರ ಆಂಥನಿ ದಾಸ್ ಅವರ ವಾಯ್ಸ್ ಬರುತ್ತೆ. ಇವರು ಟಗರು ಚಿತ್ರದ ಸಾಂಗನ್ನು ಆಡಿದರು. ಸೊ ತುಂಬಾ ಫೇಮಸ್ ಆಗಿದ್ದರು ಕನ್ನಡದಲ್ಲಿ. ಇವರು ಆಲ್ರೆಡಿ ತಮಿಳಲ್ಲಿ ಫೇಮಸ್ ಆಗಿದ್ರು. ಸೊ ಕನ್ನಡದಲ್ಲಿ ಟಗರು ಚಿತ್ರದ ಮುಖಾಂತರ ಫೇಮಸ್ ಆದರು. ಸೊ ಇವ್ರ ವಾಯ್ಸು ಸೆಕೆಂಡ್ ಏನು ಬರುತ್ತೆ ಅದು ತುಂಬಾ ಮಜಾ ಕೊಡುತ್ತೆ. ಒಂಥರ ಈ ವಾಯ್ಸ್ ಕೇಳ್ತಾ ಇದ್ದಂಗೆ ಇನ್ನೊಂದು ವಾಯ್ಸು ಒಂಥರ ಡಿಫ್ರೆಂಟ್ ವಾಯ್ಸ್ ಬಂದಾಗ ತುಂಬಾ ಮಜಾ ಕೊಡುತ್ತೆ. ಸೊ ಇದ್ರ ಜೊತೆಗೆ ಜಿತಿನ್ ಅವ್ರ ವಾಯ್ಸ್ ಬರುತ್ತೆ. ಸೊ ಅದನ್ನು ಸಹ ತುಂಬಾ ಕೇಳೋಕ್ಕೆ ಚೆನ್ನಾಗಿದೆ. ಸೊ ನನಗೆ ಈ 3 ಸಿಂಗರ್ಸ್ನ ಮಿಕ್ಸ್ ಮಾಡಿ ಏನು ಸಾಂಗ್ ಮಾಡಿದ್ದಾರೆ ಅದು ತುಂಬಾ ಇಷ್ಟ ಆಯಿತು. ಸೊ ಏನೇ ಡಿ ಇಮ್ಯಾನ್ ಅವರ ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಅದು ಸ್ಟಾರ್ಟಿಂಗಲ್ಲಿ ಒಂದು ನಾವು ಈ ಹಿಂದೆ ಟೀಸರಲ್ಲಿ ಒಂದು ಮ್ಯೂಸಿಕ್ ನೋಡಿದ್ರಲ್ಲ, ಸೊ ಆ ಮ್ಯೂಸಿಕ್ ಇದರಲ್ಲಿ ಆ್ಯಡ್ ಮಾಡಿರೋದು ಸ್ಟಾರ್ಟಿಂಗಲ್ಲಿ ತುಂಬಾ ಸಖತ್ತಾಗಿದೆ. ಅದು ಕೇಳೋಕ್ಕೆ ಸ್ಟಾರ್ಟಿಂಗಲ್ಲಿ ಒಳ್ಳೆ ಮಜಾ ಕೊಡುತ್ತೆ. ಆ್ಯಂಡ್ ಓವರಾಲ್ ಆಗಿ ಸಾಂಗ್ ಫುಲ್ಲು ತುಂಬಾ ಚೆನ್ನಾಗಿ ಮ್ಯೂಸಿಕನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಜಾಸ್ತಿ ಒಂಥರ ಡ್ಯಾನ್ಸ್ ಸ್ಟೆಪ್ಗಳನ್ನ ಹಾಕೋದಕ್ಕೆ ಅವಕಾಶ ಇದೆ ಸಾಂಗ್ನಲ್ಲಿ. ಅದು ಸಾಂಗ್ ಕೇಳುವಾಗಲೇ ನಿಮಗೆ ಗೊತ್ತಾಗುತ್ತೆ. ಸೊ ಡಿ ಇಮ್ಯಾನ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕನ್ನು ಕೊಟ್ಟಿದ್ದಾರೆ. ಸೊ ಇನ್ನು ಲಿರಿಕ್ಸ್ ಬರ್ದಿರೋದು ಯಾರಪ್ಪ ಅಂದರೆ ನಮ್ಮ ಪವನ್ ಒಡೆಯರ್ ಅವರು. ಒಂದೊಂದು ಲೈನು ಸಹ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಪವರ್ ಸ್ಟಾರ್ ಅವರ ಫ್ಯಾನ್ಸ್ಗಂತೂ ಹಬ್ಬ ಅಂತಲೇ ಹೇಳ್ಬೋದು ಈ ಸಾಂಗು. ಅಷ್ಟು ಚೆನ್ನಾಗಿ ಲಿರಿಕ್ಸನ್ನು ಬರೆದಿದ್ದಾರೆ. ಸೊ ಇವಾಗ ಡೈರೆಕ್ಟರು ಒಂದು ಮೂವಿನ ಡೈರೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅದ್ರ ಜೊತೆಗೆ ಅವರೇ ಲಿರಿಕ್ಸ್ ಬರೆದಾಗ ಅವ್ರು ಈಸಿಯಾಗಿರುತ್ತೆ ಮತ್ತು ಅವ್ರಿಗೆ ಈ ಲಿರಿಕ್ಸಲ್ಲಿ ಏನೇನು ಹೇಳ್ಬೋದು ಅಂತ ಒಂದು ಕ್ಲಿಯರ್ ಐಡಿಯಾ ಇರುತ್ತೆ. ಸೊ ಅದನ್ನು ಪವನ್ ಒಡೆಯರ್ ಅವರು ಇಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ಈ ಸಾಂಗಲ್ಲೇ ಗೊತ್ತಾಗುತ್ತೆ ನಮ್ಮ ಪವರ್ ಸ್ಟಾರ್ ಅವರು ಏನು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅಂತ. ಸೊ ನಮ್ಮ ಪವರ್ ಸ್ಟಾರ್ ಅವರು ಒಬ್ಬ ರಿಪೋರ್ಟರ್ನ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಾರೆ. ಸೊ ಅದು ನಮಗೆ ಸಾಂಗಲ್ಲೇ ಗೊತ್ತಾಗುತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ. ಸಾಂಗಲ್ಲಿ ಡ್ಯಾನ್ಸ್ನ ಬಗ್ಗೆ ಹೇಳೋದಾದರೆ ಅಫ್ಕೋರ್ಸ್ ಇದು ಲಿರಿಕಲ್ ವಿಡಿಯೋ ಬಿಟ್ಟಿದ್ದಾರೆ, ಬಟ್ ನೀವು ಟೀಸರಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಈ ಸಾಂಗಲ್ಲಿ ಹೆವಿ ಡ್ಯಾನ್ಸ್ ಇರುತ್ತೆ ಅಂತ. ಅಫ್ಕೋರ್ಸ್ ನಮ್ಮ ಪವರ್ ಸ್ಟಾರ್ ಅವರ ಸಾಂಗ್ಸ್ ಅಂದರೆ ಅದರಲ್ಲಿ ಡ್ಯಾನ್ಸ್ ಇದ್ದೇ ಇರುತ್ತೆ. ಸೊ ಇದರಲ್ಲಿ ಟೀಸರಲ್ಲೇ ಒಂದು ಸ್ಟೆಪ್ ನೋಡಿರ್ತೀರ ನೀವು, ಫ್ಲೋರ್ ಮೂವ್ಮೆಂಟು, ಅದು ತುಂಬಾ ಅದ್ಭುತವಾಗಿದೆ. ಇದಕ್ಕೆ ರೀಸನ್ ಯಾರಪ್ಪ ಅಂತಂದರೆ ಭೂಷಣ್ ಅವರು. ಎಸ್, ತುಂಬಾ ಅದ್ಭುತವಾಗಿ ಕೊರಿಯೋಗ್ರಫಿಯನ್ನು ಮಾಡಿದ್ದಾರೆ. ಆ್ಯಂಡ್ ಇವರು ಹಿಂದೆ ಚುಟು ಸಾಂಗನ್ನು ಒಂದು ಕೊರಿಯೋಗ್ರಫಿ ಮಾಡಿದರು. ಸೊ ಅದ್ರ ಮುಖಾಂತರ ಈಗ ನಮ್ಮ ಪವರ್ ಸ್ಟಾರ್ ಅವ್ರಿಗೆ ಕೊರಿಯೋಗ್ರಫಿಯನ್ನು ಮಾಡ್ತಾ ಇದ್ದಾರೆ. ಸೊ ಒಂಥರ ಹೊಸ ಟ್ಯಾಲೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಮುಂಚೆ ಏನೋ ಮಾಡಿದಾರೆ ಅನ್ನೋ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಇವರು ಹೊಸಬ್ರು ಅಂತ ಅನ್ನಿಸ್ತಾ ಇದ್ದಾರೆ. ಸೊ ನಿಮ್ಗೆ ಗೊತ್ತಿರೋ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದರಲ್ಲಿ ಕಂಪ್ಲೀಟಾಗಿ ನಮ್ಮ ಪವರ್ ಸ್ಟಾರ್ ಅವ್ರನ್ನ ಡ್ಯಾನ್ಸಲ್ಲಿ ಯೂಸ್ ಮಾಡ್ಕೊಂಡಿರ್ತಾರೆ ಅಂತ ನನಗೆ ಡೆಫಿನೆಟಾಗಿ ಅನಿಸ್ತಾ ಇದೆ. ಆ್ಯಂಡ್ ಬಿಗ್ ಸ್ಕ್ರೀನ್ ನೋಡೋಕ್ಕೆ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಯಾಕಂದರೆ ಆ ಟೀಸರಲ್ಲೇ ಒಂದು ಸ್ಟೆಪ್ ನೋಡಿದ್ರೇ ಒಂಥರ ಗೂಸ್ ಬಂಪ್ಸ್ ಬಂತು. ಇನ್ನು ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೆ ಯಾವ ರೀತಿ ಇರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಪವರ್ ಸ್ಟಾರ್ ಅವರ ಫ್ಯಾನ್ಸ್ಗಂತೂ ತುಂಬಾ ಹಬ್ಬ ಈ ಸಾಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಸಾಕಷ್ಟು ಡಿಫ್ರೆಂಟ್ ಸ್ಟೆಪ್ಸ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನನಗನ್ಸಿದ ಪ್ರಕಾರ. ಆ್ಯಂಡ್ ಇದು ನಮ್ಮ ಪವರ್ ಸ್ಟಾರ್ ಅವರ ಕೆರಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಇಂಟ್ರೋ ಸಾಂಗ್ ಆಗುತ್ತೆ ಅಂತ ನನ್ನ ಒಪಿನಿಯನು. ಸೊ ವೆಯ್ಟ್ ಮಾಡಿ ನೋಡೋಣ. ಫೆಬ್ರವರಿ 7ಗೆ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಇವತ್ತು ಜನವರಿ 5 ಹುಬ್ಬಳ್ಳಿಯಲ್ಲಿ ಆಡಿಯೋ ಲಾಂಚ್ ಇದೆ. ಸೊ ಬೇರೆ ಏನೇನೋ ಕಾರಣಗಳಿಂದ ಆಡಿಯೋ ಲಾಂಚ್ ಏನೋ ಸ್ಟಾಪ್ ಆಯಿತು ಅಂತ ನೀವೇ ಅನ್ಕೊಂಬೇಡಿ. ಏನೂ ಸ್ಟಾಪ್ ಆಗಿಲ್ಲ. ಜಸ್ಟ್ ಹೋಗಿ ಆಡಿಯೋ ಲಾಂಚ್ನ ಹುಬ್ಬಳ್ಳಿಯಲ್ಲಿರೋರು ಅಟೆಂಡ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಇದಿಷ್ಟು ಸಾಂಗ್ನ ಒಂದು ರಿವ್ಯೂ. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು, ಅದೇನಪ್ಪ ಅಂತಂದರೆ ಈ ಇಂಟ್ರೊಡಕ್ಷನ್ ಸಾಂಗು ತುಂಬ ದಿನಗಳಿಂದನೇ ಲೀಕ್ ಆಗಿತ್ತು. ಸೊ ಅದೊಂದು ಬೇಜಾರಿನ ವಿಷಯ ಅಂತ ಹೇಳ್ಬೋದು. ಆ್ಯಂಡ್ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಯಾಕಂದರೆ ನಾನು ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ಇನ್ನೂ ತುಂಬ ಜನಕ್ಕೆ ಗೊತ್ತಾಗುತ್ತೆ
ಗೊತ್ತಾಗುತ್ತೆ. ತುಂಬ ಜನ ಅದ್ರ ಬಗ್ಗೆ ಹುಡುಕ್ತಾರೆ ಮತ್ತು ಅದನ್ನು ಕೇಳ್ತಾರೆ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ಅದೊಂದು ನನಗೆ ತುಂಬಾ ಬೇಜಾರಾಯಿತು ಈ ಇಂಟ್ರೋ ಸಾಂಗ್ ಲೀಕ್ ಆಗಿದ್ದರಿಂದ. ಸೊ ತುಂಬ ಜನ ಆಲ್ರೆಡಿ ಕೇಳಿಬಿಟ್ಟಿದ್ದಾರೆ. ಸೊ ಸಡನ್ನಾಗಿ ಸರ್ಪ್ರೈಸಿಂಗಾಗಿ ನೆನ್ನೆನೇ ಫಸ್ಟ್ ಟೈಮ್ ಕೇಳಿದ್ರೆ ಇನ್ನೂ ಮಜಾ ಇರೋದು ಆ್ಯಂಡ್ ಇನ್ನೂ ವ್ಯೂಸ್ ಜಾಸ್ತಿ ಆಗಿರೋದು. ಆ್ಯಂಡ್ ತುಂಬ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸಲ್ಲೆಲ್ಲ ಆ ಸಾಂಗ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಆದಷ್ಟು ಮೂವಿ ಟೀಮ್ ಅವರು ಅದನ್ನೆಲ್ಲ ಡಿಲೀಟ್ ಮಾಡಿಸಿ. ಸೊ ಆವಾಗ ಅಫಿಷಿಯಲ್ ಒರಿಜಿನಲ್ ಸಾಂಗ್ಗೆ ವ್ಯೂಸ್ ಜಾಸ್ತಿ ಆಗುತ್ತೆ. ಸೊ ಓವರಾಲ್ ಆಗಿ ಇದಿಷ್ಟು ನನ್ನ ಒಂದು ರಿವ್ಯೂ ಮತ್ತು ಒಂದು ಒಪಿನಿಯನ್ ಅಂತ ಹೇಳ್ಬೋದು. ಸೊ ನೀವು ಸಹ ಸಾಂಗ್ ಕೇಳಿದರೆ ದಯವಿಟ್ಟು ಅಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನು ಅನಿಸ್ತು ಸಾಂಗ್ ಅಂತ. ಆ್ಯಂಡ್ ಕೇಳಿಲ್ಲ ಅಂದರೆ ದಯವಿಟ್ಟು ಹೋಗಿ ಲಹರಿ ಮ್ಯೂಸಿಕಲ್ಲಿ ಸಾಂಗ್ನ ಕೇಳ್ಕೊಂಡು ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಮರ್ಯಾದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ್ಯಂಡ್ ನಮ್ಮ ಪವರ್ ಸ್ಟಾರ್ ಅವರ ಫ್ಯಾನ್ಸ್ ಜೊತೆ ಶೇರ್ ಮಾಡಿ. ಸೊ ಮತ್ತೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.